ಗೆಂಡೇಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪ್ರೌಢಶಾಲಾ ಕ್ರೀಡಾಕೂಟ ಹಾಗೂ ಶಾಲಾ ಪ್ರವೇಶದ್ವಾರ ಶೌಚಾಲಯ ಮತ್ತು ಪ್ರಯೋಗಾಲಯವನ್ನು ಉದ್ಘಾಟಿಸಿದ ಶಾಸಕ ಎಚ್.ಕೆ. ಸುರೇಶ್. ಬೇಲೂರು ಕಸಬಾ ವಲಯ ಮಟ್ಟದ ಕ್ರೀಡಾಕೂಟವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಗೆಂಡೇಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯಿತು. ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ಶಿಕ್ಷಕರು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಕಲಿಸಬೇಕಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರೂ ಗೆಲ್ಲುವುದು ಅಸಾಧ್ಯ, ಆದರೆ ಎಲ್ಲರೂ ಗೆಲುವಿಗಾಗಿ ಪ್ರಯತ್ನಿಸುವ ಮತ್ತು ಗೆದ್ದವರನ್ನ ಅಭಿನಂದಿಸುವ ಗುಣ ರೂಢಿಸಿಕೊಳ್ಳಬೇಕು ಎಂದರು. ಹಾಗೆಯೇ ಈ ಕ್ರೀಡಾಕೂಟವು ಭಾರತಕ್ಕೆ 3 ಬಾರಿ ಒಲಿಂಪಿಕ್ ಚಿನ್ನವನ್ನ ಗೆದ್ದು ತಂದುಕೊಟ್ಟಂತಹ ಧ್ಯಾನ್ ಚಂದ್ ಅವರ ಜನ್ಮದಿನದಂದು ನಡೆಸುತ್ತಿರುವುದು ನಿಜವಾಗಿಯೂ ಅರ್ಥಪೂರ್ಣವಾಗಿದೆ ಎಂದರು. ಹಾಗೆಯೇ ಈ ಮಲೆನಾಡು ಭಾಗದ ಮಕ್ಕಳಿಗೆ ಅನುಕೂಲವಾಗಲೆಂದು ಶಾಲೆಯ ಆವರಣದಲ್ಲಿ ಮಕ್ಕಳ ವಸತಿ ನಿಲಯಕ್ಕೆ ಬೇಡಿಕೆ ಸಲ್ಲಿಸಿದ್ದೀರಿ. ಅದನ್ನು ಇಲಾಖೆಯ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಗೌಡರು ಗೆಂಡೇಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿದ್ದು, ಅವರು ಕಲಿತ ಸವಿ ನೆನಪಿಗಾಗಿ ಅವರ ತಂದೆ ದಿವಂಗತ ಶ್ರೀ ನಿಂಗೇಗೌಡ ಹಾಗೂ ತಾಯಿ ಶ್ರೀಮತಿ ನಂಜಮ್ಮ ಅವರ ಹೆಸರಿನಲ್ಲಿ ಶಾಲೆಯ ಪ್ರವೇಶ ದ್ವಾರಕ್ಕೆ ಕಮಾನನ್ನ ಮಾಡಿಸಿಕೊಟ್ಟಿದ್ದು, ಇದನ್ನು ಶಾಸಕರು ಉದ್ಘಾಟಿಸಿದರು. ಜೊತೆಗೆ ಇಲಾಖಾ ಅನುದಾನದಿಂದ ನಿರ್ಮಿಸಿರುವ ಪ್ರಯೋಗಾಲಯ, ನರೇಗಾ ಅನುದಾನ ಮತ್ತು ಶಾಸಕರ ಅನುದಾನದಿಂದ ನಿರ್ಮಿಸಲಾಗಿದ್ದ ಬಾಲಕ ಬಾಲಕಿಯರ ಶೌಚಾಲಯ ಹಾಗೂ ಗೆಂಡೇಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಕೆಂಚೇಗೌಡ ಕೆ ಅವರ ತಂದೆ ಕೃಷ್ಣೇಗೌಡ ಹಾಗೂ ತಾಯಿ ದಿವಂಗತ ಕೆಂಚಮ್ಮನವರ ಹೆಸರಿನಲ್ಲಿ ಶಾಲಾ ಆವರಣದ ಪ್ರವೇಶ ದ್ವಾರದ ಕಮಾನು ಮತ್ತು ಕೆಳಗಡೆ ಗ್ರಾಮದ ರುದ್ರೇಗೌಡರು ಮಾಡಿಸಿಕೊಟ್ಟಂತಹ ಗೇಟ್ ಅನ್ನ ಶಾಸಕರು ಉದ್ಘಾಟನೆ ಮಾಡಿದರು. ಎಲ್ಲ ಬೇಡಿಕೆಯನ್ನು ಮುಖಂಡರು ನೆರವೇರಿಸಬೇಕೆಂಬುದನ್ನು ಕೇಳಿಕೊಳ್ತಾ ಇದ್ದೇವೆ. ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲ ರೀತಿಯಾಗಿ ಪ್ರೌಢಶಾಲೆ ಗೆಂಡೇಹಳ್ಳಿ ದ್ವಿತೀಯ ಸ್ಥಾನ, ಹಂಸಲಿ ತೃತೀಯ ಸ್ಥಾನ, ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ತಾಲೂಕಿಗೆ ಆಯ್ಕೆಯಾದಂತಹ ದಿನೇಶ್ ಎಸ್ ಪ್ರಥಮ ಸ್ಥಾನ. ಹಾಗೆಯೇ ಸರ್ವೋದಯ ಪ್ರೌಢಶಾಲೆಯ ವಿದ್ಯಾರ್ಥಿ ಸ್ನೇಹಿತರಾಗಿ ಒಂದು ಉದ್ಘಾಟನೆ ಮತ್ತು ಒಂದು ಜೊತೆಯಲ್ಲಿ ಸ್ಪೋರ್ಟ್ಸ್ಗೆ ಒತ್ತು ಕೊಡ್ತಕ್ಕಂಥದ್ದು. ಇಲ್ಲಿ ನಮ್ಮ ಟೀಚರ್ಸ್ಗಳೆಲ್ಲ ಬೇಡಿಕೆ ಇದೆ. ನಾವು ಅಗ್ಗೋಡ್ಲು ಗ್ರಾಮಕ್ಕೆ ಹೋಗ್ಬಂದು ಇಲ್ಲಿರ್ತಕ್ಕಂಥ ಬಹುತೇಕ ಅಗ್ಗೋಡ್ಲು ಗ್ರಾಮದವರು ಇಲ್ಲಿದ್ದೀರ. ನಾನು ಅಲ್ಲಿ ಹೇಳಿದ್ರೆ ಗೊತ್ತಿಲ್ಲ, ನನಗೆ ಹೇಳಿದ್ದು ತುಂಬ ಪ್ರತಿಷ್ಠೆ ಇರ್ತಕ್ಕಂಥ. ಇವಾಗ ಇನ್ನೊಂದು ಬೇಡಿಕೆ ಹಾಸ್ಟೆಲ್ ಅಂತಕ್ಕಂಥದ್ದು, ಏನೋ ಬಿಟ್ಕೋಡಲ್ಲಿ ಹಾಸ್ಟೆಲ್ ಇದೆ, ಅದನ್ನು ಇಲ್ಲಿಗೆ ಇದು ಮಾಡಬೇಕು ಅಂತಕ್ಕಂಥದ್ದು. ಒಂದು ಅಂದರೆ ಜಾಗ ಇದೆ, ಕಟ್ಟಡ ಇದ್ದಲ್ಲ, ಇದೆ ಕಟ್ಟಡ ಅಂದರೆ ಇಲ್ಲಿ ಯಾವ್ದಾದ್ರು ನೆಂಟಿ ಕಟ್ಟಡ ಇದೆಯಾ? ಖಂಡಿತವಾಗ್ಲೂ ಹಾಸ್ಟೆಲ್ನ ಇಲ್ಲಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಪೂರ್ಣಚಂದ್ರ. ಯಾಕೆಂದರೆ ಇಲ್ಲಿ ಅವಶ್ಯಕತೆಯೂ ಇದೆ. ಇಲ್ಲಿ ಅಲ್ಲಲ್ಲೇ ಮನೆಗಳು ದೂರ ದೂರ ಇರೋದ್ರಿಂದ ಆ ಪೇರೆಂಟ್ಸ್ಗಳಿಗೆ ದಿವಸ ಬಂದೋಗ್ತಕ್ಕಂಥದ್ದು, ಸ್ಟೂಡೆಂಟ್ಸ್ಗೆ ಬಂದೋಗ್ತಕ್ಕಂಥ ಸಂಪರ್ಕದ ವ್ಯವಸ್ಥೆನೂ ಸಹ ತುಂಬ ಕಷ್ಟ ಇರೋದ್ರಿಂದ ಈ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈ ಭಾಗದಲ್ಲಿ ಈಗ ಪ್ರೈಮರಿ ಸ್ಕೂಲಲ್ಲಿ ಮೇಲ್ಛಾವಣಿ ಇದಾಗ್ತಾ ಇದೆ, ಲೀಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದರೆ, ಖಂಡಿತವಾಗಲೂ ನಮ್ಮ ಅವಧಿನಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು. ಏಕೆಂದರೆ ಶಿಕ್ಷಣ ಇಲ್ಲ ಅಂದರೆ ಎಲ್ಲರೂ ಶೂನ್ಯ. ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂದಾಗ ಅಲ್ಲಿ ಪರಿಸರ ಉತ್ತಮವಾಗಿರಬೇಕು, ಕಟ್ಟಡಗಳು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜೇಗೌಡರು, ಎಸ್ ಗಣೇಶ್, ಪ್ರಕಾಶ್, ಚೆನ್ನಿನಹಳ್ಳಿ, ಜೆಕೆ ಕುಮಾರ್, ಕೆಂಚೇಗೌಡ ಕೆ, ದರ್ಶನ್ ಜೆಜೆ, ಸಂದೀಪ್ ಕಳ್ಳೇರಿ, ರವೀಂದ್ರ ಕುಮಾರ್, ಜಿಡಿ ಮಹಬೂಬ್ ಖಾನ್, ಶಾಲೆಯ ಪ್ರಾಂಶುಪಾಲರು, ಉಪನ್ಯಾಸಕರು, ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಕೂಟದ ದಾನಿಗಳು ಇದ್ದರು.